ಸರ್ ಇವತ್ತು ನಮ್ಮ ಅಂಗಡಿಗೆ ಓಲ್ಡ್ ಕ್ರೇಟಾ ವೆಹಿಕಲ್ ಬಂದಿದೆ. ಇದಕ್ಕೆ ನಾವು ಡೈಮಂಡ್ ಸಿಸ್ಟಮ್ ವಿತ್ 360 ಜೊತೆ ಇನ್ಸ್ಟಾಲ್ ಮಾಡ್ತಾ ಇದೀವಿ. ಇದರಲ್ಲಿ ಇನ್ನೂ ಇನ್ಸ್ಟಾಲೇಷನ್ ಸ್ಟಾರ್ಟ್ ಮಾಡಿರೋದು. ಈ ತರ ನಾವು ಎರಡು ಮಿರರ್ ಗಳು ಓಪನ್ ಮಾಡ್ಕೋತೀವಿ, ರೈಟ್ ಲೆಫ್ಟ್ ಎರಡು ಮಿರರ್ ಓಪನ್ ಮಾಡ್ಕೋತೀವಿ. ಮಿರರ್ ಓಪನ್ ಮಾಡ್ಕೊಂಡು ಈ ರೀತಿ ಇನ್ಸ್ಟಾಲ್ ಮಾಡೋದು. ಇದರಲ್ಲಿ ಕ್ಯಾಮ್ರಾಕ್ಕೆ ಆಪ್ಷನ್ ಇರಲ್ಲ, ಇಲ್ಲಿ ನಾವು ಹೋಲ್ ಹಾಕ್ಬಿಟ್ಟು ಆಪ್ಷನ್ ಮಾಡ್ತೀವಿ. ಅದು ಕಪ್ಲರ್ ಟು ಕಪ್ಲರ್ ಇನ್ಸ್ಟಾಲೇಷನ್ ಇರುತ್ತೆ. ಈ ರೀತಿ ಫಿಟ್ಮೆಂಟ್ ಆಗುತ್ತೆ. ಒಂದು ಮಿರರ್ದು ಕಂಪ್ಲೀಟ್ ಆಗಿದೆ, ಒಂದು ಮಿರರ್ ಕಂಪ್ಲೀಟ್ ಆಗಿಲ್ಲ. ಇದು ಸೋನಿ ಲೆನ್ಸ್ ಕ್ಯಾಮ್ರಾ ಬರುತ್ತೆ, ಅದು ನಾವು ಇನ್ಸ್ಟಾಲೇಷನ್ ಮಾಡೋದು. ಯಾವುದೇ ರೀತಿ ವೈರ್ ಸ್ಕಿನ್ ಮಾಡಲ್ಲ. ಕಪ್ಲರ್ ಟು ಕಪ್ಲರ್ ಇನ್ಸ್ಟಾಲೇಷನ್ ನೀವು ನೋಡಬಹುದು ಯಾವ ಲೆಕ್ಕಕ್ಕೆ ಬರುತ್ತೆ ಅಂತ. ಕಪ್ಲರ್ ಟು ಕಪ್ಲರ್ ಇನ್ಸ್ಟಾಲೇಷನ್ ಇರುತ್ತೆ. ಇದು ಬಂದು ಸಿಸ್ಟಮ್ ಕೂಡ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ, ನೋಡಬಹುದು ಸಿಸ್ಟಮ್ ಯಾವ ಲೆಕ್ಕಕ್ಕೆ ಬಂದಿದೆ ಇದು ಅಂತ. 11.8 ಇಂಚಸ್ ಇದು 10 ಕೋರ್ ಪ್ರೊಸೆಸರ್ ಬರುತ್ತೆ. 11.8 ಇಂಚಸ್ ಶೀಲ್ಡ್ ಪೀಸ್ ಇದು. ಈಗಲೇ ಅನ್ಬಾಕ್ಸ್ ಮಾಡ್ತಾ ಇರೋದು. ನೀವು ಅಬ್ಸರ್ವ್ ಮಾಡಬಹುದು, ಈ ತರ ಆಕ್ಸೆಸರೀಸ್ ಬಾಕ್ಸ್ ಬರುತ್ತೆ. 2K ಸಿಸ್ಟಮ್ ಇರುತ್ತೆ, ಡೈಮಂಡ್ 2K ಸಿಸ್ಟಮ್ ಇರುತ್ತೆ. 11.8 ಇಂಚಸ್ ಫುಲ್ ಸ್ಕ್ರೀನ್ ಪ್ಲೇ ಆಗುತ್ತೆ ಇದರಲ್ಲಿ. ಇದು ಬಂದು ನಿಮಗೆ ಸಿಸ್ಟಮ್ ಈಗ ಇನ್ಸ್ಟಾಲೇಷನ್ ಆದ್ಮೇಲೆ ಯಾವ ರೀತಿ ಬಿಫೋರ್ ಲುಕ್ ನೀವು ಇನ್ಸೈಡ್ ನೋಡ್ಕೋಬಹುದು. ನೋಡ್ಕೊಳ್ಳಿ, ಇದು ಬಿಫೋರ್ ಲುಕ್. ಈ ಫ್ರೇಮ್ ಬರೋದು ಕಂಪ್ನಿಯಿಂದ. ಈ ಫ್ರೇಮ್ ಅದು 7 ಇಂಚ್ ಸಿಸ್ಟಮ್ ಇತ್ತು ಇದರಲ್ಲಿ. ಇದು ನಾವು ರಿಮೂವ್ ಮಾಡಿದೀವಿ. ಕಪ್ಲರ್ ಟು ಕಪ್ಲರ್ ಇನ್ಸ್ಟಾಲೇಷನ್ ಮಾಡ್ತೀವಿ. ಇದು ಬಿಫೋರ್ ಲುಕ್. ಆಫ್ಟರ್ ಲುಕ್ ಫಿಟ್ಟಿಂಗ್ ಆದ್ಮೇಲೆ ಯಾವ ಲೆಕ್ಕಕ್ಕೆ ಬರುತ್ತೆ, ಫಿಟ್ಮೆಂಟ್ ಯಾವ ಲೆಕ್ಕಕ್ಕೆ ಇರುತ್ತೆ, ಕ್ಲಾರಿಟಿ ಯಾವ ಲೆಕ್ಕಕ್ಕೆ ಇರುತ್ತೆ, ಎಲ್ಲ ಕ್ಲಿಯರ್ ಆಗಿ ತೋರಿಸ್ಕೊಡ್ತೀನಿ. ಸೋನಿ ಲೆನ್ಸ್ ಕ್ಯಾಮ್ರಾ ಪಕ್ಕಾ 2 ಇಯರ್ಸ್ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಇರುತ್ತೆ. ಕ್ವಾಲಿಟಿ ತುಂಬಾ ಚೆನ್ನಾಗಿ. ಕ್ರೇಟಾ ವರ್ಕ್ ಕಂಪ್ಲೀಟ್ ಆಗಿದೆ. ಬಿಫೋರ್ ವಿಡಿಯೋ ಕೂಡ ತೋರಿಸಿದ್ದೀನಿ, ಆಫ್ಟರ್ ವಿಡಿಯೋ ತೋರಿಸ್ಕೊಡ್ತೀನಿ. ಈ ತರ ಪಾಪರ್ ಆಗಿ ಮ್ಯಾಟಿಂಗ್ ಹಾಕಿರ್ಬೇಕು ಕ್ಯಾಲಿಬ್ರೇಷನ್ ಮಾಡಕ್ಕೆ. ಇಲ್ಲ ಅಂತ ಹೇಳಿದ್ರೆ 360 ಕ್ಯಾಮ್ರಾ ಕರೆಕ್ಟ್ ಆಗಿ ಕ್ಯಾಲಿಬ್ರೇಷನ್ ಆಗ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಕರೆಕ್ಟ್ ಆಗಿ ತೋರಿಸಲ್ಲ. ಅದರಲ್ಲಿ ಸೈಡ್ ಅದು ಕರೆಕ್ಟ್ ಆಗಿ ತೋರಿಸ್ಬೇಕು. ಅದಾದ ನಂತರ ಇದ್ರಲ್ಲಿ ಎಲ್ಲೆಲ್ಲಿ ಕ್ಯಾಮ್ರಾ ಇನ್ಸ್ಟಾಲ್ ಆಗಿದೆ ಅದು ಕೂಡ ತೋರಿಸ್ಕೊಡ್ತೀನಿ, ನೋಡಬಹುದು. ಇದು ಫ್ರಂಟ್ ಕ್ಯಾಮ್ರಾ, ಸೋನಿ ಲೆನ್ಸ್ ಕ್ಯಾಮ್ರಾ ವಾಟರ್ ಪ್ರೂಫ್ ಕ್ಯಾಮ್ರಾ ಇರುತ್ತೆ. ಇದು ಫ್ರಂಟ್ ಇದು ರೈಟ್ ಸೈಡ್ ಮಿರರ್ ಕೆಳಗಡೆ ಒಂದು ಇನ್ಸ್ಟಾಲ್ ಮಾಡಿರ್ತೀವಿ, ಲೆಫ್ಟ್ ಸೈಡ್ ಮಿರರ್ ಕೆಳಗಡೆ ಒಂದು ಇನ್ಸ್ಟಾಲ್ ಆಗಿರುತ್ತೆ. ಅದಾದ ನಂತರ ಬ್ಯಾಕ್ ಸೈಡ್ ಡಿಕ್ಕಿಲಿ ಇದ್ರದ್ದು ಫಿನಿಶಿಂಗ್ ತೋರಿಸ್ಕೊಡ್ತೀನಿ, ಫಿಟ್ ಆಗಿದೆ, ಕ್ಲಾರಿಟಿ ಕೂಡ ತೋರಿಸ್ಕೊಡ್ತೀನಿ, ನೋಡಬಹುದು ನೀವು. ಫಸ್ಟ್ ಅಬ್ಸರ್ವ್ ಮಾಡಿ, ಇದರಲ್ಲಿ ಫ್ರೇಮ್ ಫಿನಿಶಿಂಗು. ಇದು ನಾರ್ಮಲ್ ಲೋ ಕ್ವಾಲಿಟಿ ಫ್ರೇಮ್ ಅಲ್ಲ, ಇದು ಇಂಪೋರ್ಟೆಡ್ ಫ್ರೇಮ್ ಇನ್ಸ್ಟಾಲ್ ಮಾಡಿರೋದು. ಯಾವುದೇ ರೀತಿ ಒಂಚೂರು ಗ್ಯಾಪ್ ಇರಲ್ಲ. ಕಪ್ಲರ್ ಟು ಕಪ್ಲರ್ ಇನ್ಸ್ಟಾಲ್ ಆಗಿರೋದು, ಸಾಕೆಟ್ ಟು ಸಾಕೆಟ್ ಇನ್ಸ್ಟಾಲ್ ಆಗಿರೋದು. ಇದು ಬಂದು ನಿಮಗೆ ವ್ಯಾಲ್ಯೂಮ್ ಅಪ್ ಡೌನ್ ಎಲ್ಲ ಇಲ್ಲೇ ವರ್ಕ್ ಆಗುತ್ತೆ. ನಿಮಗೆ ಒರಿಜಿನಲ್ OEM ಬಟನ್ಸ್ ಎಲ್ಲ ವರ್ಕ್ ಆಗುತ್ತೆ. ಅದಾದ ನಂತರ ನೀವು ಅಬ್ಸರ್ವ್ ಮಾಡಬಹುದು ಕ್ಯಾಲಿಬ್ರೇಷನ್ ಹೆಂಗ್ ಆಗಿದೆ ಕರೆಕ್ಟ್ ಆಗಿ ಅಂತ. ಇದು ಡೋರ್ಗಳು ಓಪನ್ ಆಗಿರೋದು, ಡೋರ್ ಕ್ಲೋಸ್ ಮಾಡಿ ತೋರಿಸಿ ನೋಡಬಹುದು. ಕರೆಕ್ಟ್ ಆಗಿ ಈ ತರ ಇಕ್ಕಿ 4 ಕಡೆ ಮ್ಯಾಟ್ ಹಾಕಿ ಕ್ಯಾಲಿಬ್ರೇಷನ್ ಮಾಡಿದ್ರೆ ಕ್ಯಾಲಿಬ್ರೇಷನ್ ಆಗೋದು. ಕ್ಲಾರಿಟಿ ಕೂಡ ನೀವು ಅಬ್ಸರ್ವ್ ಮಾಡಿ. ಇದು ಫ್ರಂಟ್ ಕ್ಯಾಮ್ರಾ, ಇದು ಫ್ರಂಟ್ ಕ್ಯಾಮ್ರಾ, ಇದು ಬ್ಯಾಕ್ ಕ್ಯಾಮ್ರಾ, ಇದು ಲೆಫ್ಟ್ ಸೈಡ್ ಕ್ಯಾಮ್ರಾ, ಇದು ರೈಟ್ ಸೈಡ್ ಕ್ಯಾಮ್ರಾ. ಇದು ರನ್ನಿಂಗ್ ಅಲ್ಲಿ ಈಗ ನೀವು ಗಾಡಿ ಡ್ರೈವ್ ಮಾಡ್ತಾ ಇದ್ದೀರಾ, ಜಾಗ ಕಮ್ಮಿ ಇದೆ. ಜಾಗ ಕಮ್ಮಿ ಇದ್ರೆ ಆ ಜಾಗದಲ್ಲಿ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಜಾಗ ಕಮ್ಮಿ ಇದ್ರೆ ಗಾಡಿ ಡ್ರೈವ್ ಮಾಡಕ್ಕೆ ತೊಂದರೆ ಆಗುತ್ತೆ. ಅವಾಗ ನೀವು ಇಲ್ಲಿ ಟಚ್ ಮಾಡಿದ್ರೆ ರೈಟ್ದು ಕಾಣಿಸುತ್ತೆ, ಇದರಲ್ಲಿ ಲೆಫ್ಟ್ದು ಕಾಣಿಸುತ್ತೆ. ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಕಾಣಿಸುತ್ತೆ. ಎರಡು ವೀಲ್ನು ಸ್ಮಾಲ್ ಜಾಗದಲ್ಲೂ ಕ್ಲೀನ್ ಆಗಿ ಡ್ರೈವ್ ಮಾಡಬಹುದು. ಇದು ಅದಾದ ನಂತರ ಇದ್ರದ್ದು ವಿಡಿಯೋ ಕ್ಲಾರಿಟಿ ತೋರಿಸ್ಕೊಡ್ತೀನಿ, ನೋಡಬಹುದು. ನೀವು ಅಬ್ಸರ್ವ್ ಮಾಡಬಹುದು ವಿಡಿಯೋ ಕ್ಲಾರಿಟಿ ಯಾವ ಲೆಕ್ಕಕ್ಕೆ ಬರುತ್ತೆ ಅಂತ. ಟಚ್ ಕೂಡ ಅಬ್ಸರ್ವ್ ಮಾಡಿ, ಫುಲ್ ಸ್ಮೂತ್ ಆಗಿರುತ್ತೆ ಟಚ್. ಇದು ಬಂದು ನಿಮಗೆ ವಿಡಿಯೋ ಕ್ಲಾರಿಟಿ ಪಕ್ಕಾ 2K ರಿಸಲ್ಯೂಷನ್ ಇರುತ್ತೆ. ಸಿಸ್ಟಮ್ ಫಿನಿಶಿಂಗು, ಕ್ವಾಲಿಟಿ, ಕ್ಲಾರಿಟಿ ಎಲ್ಲ ಟಾಪ್ ಕ್ವಾಲಿಟಿ ಇನ್ಸ್ಟಾಲ್ ಮಾಡಿರೋದು. ಸಿಸ್ಟಮ್ ಕೂಡ ಇದು ನಿಮಗೆ ನಾರ್ಮಲ್ ಅಲ್ಲ, 2 ಇಯರ್ಸ್ ಕಂಪ್ಲೀಟ್ ರಿಪ್ಲೇಸ್ಮೆಂಟ್ ಗ್ಯಾರಂಟಿ. ಇದಕ್ಕೆ ಡೈಮಂಡ್ ಅನ್ನೋದು 4K ವಿಡಿಯೋಸ್ ಇದು 4K ವಿಡಿಯೋ ಪ್ಲೇ ಆಗ್ತಾ ಇರೋದು. 2K ರಿಸಲ್ಯೂಷನ್ ಇರೋದು, 4K ವಿಡಿಯೋ ಕೂಡ ಪ್ಲೇ ಆಗುತ್ತೆ. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ನಿಮ್ಮ ಹತ್ರನೂ ಯಾವ್ದಾದ್ರು ವೆಹಿಕಲ್ ಇದ್ರೆ, ನೀವು ಆಕ್ಸೆಸರೀಸ್ ಇನ್ಸ್ಟಾಲ್ ಮಾಡಿಸ್ಬೇಕು ಅಂದ್ರೆ, ಯಾವುದೇ ಆಕ್ಸೆಸರೀಸ್ ಎನಿ ಒನ್ ಆಕ್ಸೆಸರೀಸ್ ಯಾವುದೇ ಆಕ್ಸೆಸರೀಸ್ ನೀವು ಇನ್ಸ್ಟಾಲ್ ಮಾಡಿಸ್ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ ಕಾಲ್ ಮಾಡಿ, ಬಂದು ವಿಸಿಟ್ ಮಾಡಿ. ಒಂದು ರೀಸನಬಲ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀವಿ. ಕ್ವಾಲಿಟಿ ಕೂಡ ಹೆವಿ ಇರುತ್ತೆ, ಪ್ರೈಸು ಕೂಡ ನಿಮಗೆ ರೀಸನಬಲ್ ಇರುತ್ತೆ.